ಹಾಯ್ ಫ್ರೆಂಡ್ಸ್, DGEME ಇಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 625 ಹುದ್ದೆಗಳು ಖಾಲಿ ಇದ್ದಾವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು DGEME, ಭಾರತೀಯ ಸೇನೆ ಡೈರೆಕ್ಟರ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಹುದ್ದೆ ಹೆಸರು ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 625 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಉದ್ಯೋಗ ಸ್ಥಳ ಭಾರತಾದ್ಯಂತ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಅದರಿಂದ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ ಮತ್ತು ಸ್ಯಾಲ್ರಿ ಕೂಡ ಬೇಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇದರಲ್ಲಿ ಯಾವ್ದು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನಾವು ಇವಾಗ ನೋಡ್ಕೊಂಬರೋಣ. ಫಾರ್ಮಸಿಸ್ಟ್ ಹುದ್ದೆ ಖಾಲಿ ಇದ್ದಾವೆ, 1 ಹುದ್ದೆ ಖಾಲಿ ಇದೆ. ಲೋವರ್ ಡಿವಿಷನಲ್ ಕ್ಲರ್ಕ್ LDC 56 ಹುದ್ದೆಗಳು ಖಾಲಿ ಇದ್ದಾವೆ. ಎಲೆಕ್ಟ್ರಿಷಿಯನ್ ಹೈಲಿ ಸಿಲ್ಟ್ ಗ್ರೇಡ್ 2 ಹುದ್ದೆ, ಅದು 32 ಹುದ್ದೆಗಳು ಖಾಲಿ ಇದ್ದಾವೆ. ಅಗ್ನಿಶಾಮಕ ಸಿಬ್ಬಂದಿ 36 ಹುದ್ದೆಗಳು ಖಾಲಿ ಇದ್ದಾವೆ. ಟ್ರೇಡ್ಸ್ ಮ್ಯಾನ್ ಮೇಟ್ 230 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ವೆಹಿಕಲ್ ಮೆಕ್ಯಾನಿಕ್ 100 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಫಿಟ್ಟರ್ ನುರಿತ 50 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಟೋಟಲ್ ಎಲ್ಲ 625 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ನಿಮಗೆ ಈ ಇಷ್ಟು ಹುದ್ದೆಗಳಲ್ಲಿ ಯಾವುದಕ್ಕೆ ನೀವು ಅರ್ಹರಾಗಿದ್ದೀರಾ ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಅದರ ಅರ್ಹತೆ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ವಿದ್ಯಾರ್ಹತೆ ನೋಡಿದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳ ನೇಮಕಾತಿ SSLC, PUC ಮತ್ತು BSc ಡಿಪ್ಲೊಮೊ ಪದವಿ ವಿದ್ಯಾರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಹತೆಯನ್ನು ಆಗಿರಬೇಕು. ಸೊ ಒಂದೊಂದು ಹುದ್ದೆಗಳಿಗೆ ವಿದ್ಯಾರ್ಹತೆ SSLC ಆಗಿರುತ್ತೆ ಮತ್ತು ಒಂದೊಂದಕ್ಕೆ PUC ಆಗಿರುತ್ತೆ, ಒಂದೊಂದಕ್ಕೆ BSc ಡಿಪ್ಲೊಮೊ ಏನಾದರೂ ಕಂಪ್ಲೀಟ್ ಆಗಿರೋ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಡಿವೈಡ್ ಆಗಿರುತ್ತೆ ಯಾವುದ್ಯಾವುದು ಅಂತ. ಸೊ ವಯೋಮಿತಿಯನ್ನು ನೋಡ್ಕೊಂಬರೋದಾದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 30 ವರ್ಷ. ಅಷ್ಟರೊಳಗಡೆ ಯಾರು ನೀವು ಬೀಳ್ತೀರಾ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹತೆ ಇರುತ್ತೆ. ವಯೋಮಿತಿ ಸಡಿಲಿಕೆಯನ್ನು ನೋಡ್ಕೊಂಬರೋದಾದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ನೀಡಿದ್ದಾರೆ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಇದೆ. ಅಂಗವಿಕಲ OBC ಅವರಿಗೆ 13 ವರ್ಷ ಮತ್ತು ಅಂಗವಿಕಲ SC/STಗಳಿಗೆ 15 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಸೊ ನಿಮಗೆ ನಾರ್ಮಲ್ ಸಾಮಾನ್ಯ SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳು ಕೊಟ್ಟಿದ್ದಾರೆ. ನಿಮಗೆ ನಾರ್ಮಲ್ ಗರಿಷ್ಠ 30 ಕೊಟ್ಟಿದ್ದಾರೆ. ಸೊ SC/ST ಅಭ್ಯರ್ಥಿಗಳಾಗಿ ಅಂಗವಿಕಲರಾಗಿದ್ದರೆ ಅವ್ರಿಗೆ 45 ವರ್ಷ ಗರಿಷ್ಠ ವಯೋಮಿತಿಯನ್ನು ನೀಡಿದ್ದಾರೆ. ಸೊ ಅಷ್ಟರೊಳಗೆ ಬಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ವೇತನ ಶ್ರೇಣಿ ನೋಡ್ಕೊಂಬರೋದಾದ್ರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಾನುಸಾರ ಮಾಸಿಕ ವೇತನವನ್ನು ನೀಡಲಾಗುತ್ತದೆ. ಮತ್ತು ಆಯ್ಕೆ ವಿಧಾನ ಇದು ಒಂದೊಂದು ಹುದ್ದೆಗೆ ಒಂದೊಂದು ಸ್ಯಾಲ್ರಿ ವೇರಿ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು PDF-ಅಲ್ಲಿ ಮಾಹಿತಿಯನ್ನು ತಿಳಿಸೀನಿ. ಸೊ ಅಪ್ಲೈ ಮಾಡೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಅದರ PDF ಲಿಂಕ್ ಕೂಡ ಅಲ್ಲೇ ಇದೆ. ನೀವು ಒಂದು ಸತಿ PDF-ನ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಆಯ್ಕೆ ವಿಧಾನ ನೋಡಿದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ, ದಾಖಲೆ ಪರೀಕ್ಷೆಯನ್ನೇ ಮತ್ತು ದೈಹಿಕ ಸಾಮರ್ಥ್ಯವನ್ನು ನೋಡಿ ಮತ್ತು ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಒಂದೊಂದು ಹುದ್ದೆಗಳಿಗೆ SSLC ಪಾಸ್ ಅಂಥ ಹುದ್ದೆಗಳು ಕೂಡ ಇದ್ದಾವೆ. ಅದರಿಂದ ಅದಕ್ಕೇನು ನಿಮಗೆ ಏನೋ ಲಿಖಿತ ಪರೀಕ್ಷೆ ಆ ರೀತಿ ಏನಿರೋದಿಲ್ಲ, ನೀವು ಡೈರೆಕ್ಟ್ ಅಪಾಯಿಂಟ್ ಆಗ್ಬೋದಿರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 21 ಡಿಸೆಂಬರ್ 2024 ಮತ್ತು ಕೊನೆ ದಿನಾಂಕ ಬಂದ್ಬಿಟ್ಟು 9 ಜನವರಿ 2025. ಸೊ ಅಷ್ಟರೊಳಗೆ ಅಪ್ಲೈ ಮಾಡಿ. ಮತ್ತು ಇದು ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಕೂಡ ಇದೆ. ಅದು ಎಕ್ಸ್ಟೆಂಡ್ ಆದರೆ ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಇದೆ ಮತ್ತು ಅದು ಅಪ್ಲೈ ಮಾಡೋದು ಕೂಡ ಲಿಂಕ್ ಇದೆ. ನೀವು ಕ್ಲಿಕ್ ಮಾಡಿಬಿಟ್ಟು PDF-ನ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು.